ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಹೆಸರಾದ ವಿಜಯನಗರ ಸಾಮ್ರಾಜ್ಯ, ಅದರ ವೈಭವದ ಶಿಖರದಲ್ಲಿ ನಿಂತಿದ್ದ ಮಹಾನ್ ಚಕ್ರವರ್ತಿ ಶ್ರೀ ಕೃಷ್ಣದೇವರಾಯ. ಸಾಶ 1509ರಲ್ಲಿ ಕೃಷ್ಣದೇವರಾಯನು ತುಳುವ ರಾಜವಂಶದ 3ನೇ ರಾಜನಾಗಿ ಪಟ್ಟಾಭಿಷಿಕ್ತನಾದನು. ಅವನ ಆಳ್ವಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯವು ಉತ್ತುಂಗಕ್ಕೇರಿತು. ಅವನು ತನ್ನ ಶತ್ರುಗಳಿಗೆ ಭಯಾನಕನಾಗಿದ್ದನು. 3 ರಾಯರ ಗಂಡ, ಕನ್ನಡ ರಾಜ್ಯ, ರಮಾರಮಣ ಮತ್ತು ಆಂಧ್ರ ಭೋಜ. ಸ್ವತಃ ಉತ್ತಮ ಬರಹಗಾರರಾಗಿದ್ದ ಕೃಷ್ಣದೇವರಾಯರನ್ನು ಉರುಕಲ್ ವೈಭವ ನಿವಹ ನಿಧಾನ ಎಂದು, ಕವಿಗಳ ಪೋಷಕ ಎಂದು ಶ್ಲಾಘಿಸಲಾಯಿತು. ಅವರ ಕಾಲದ ವೈಭವ, ಸಂಸ್ಕೃತಿ ಮತ್ತು ಸಮೃದ್ಧಿ ಇಂದಿಗೂ ಪ್ರಸಿದ್ಧವಾಗಿವೆ.